www.belagavi-tourism.com www.belagavi-tourism.com ಈ ವೆಬ್ಸೈಟ್ ಅನ್ನ ನೀವು ತೆಗೆದು ನೋಡಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಮೇಜರ್ ಟೂರಿಸ್ಟ್ ಪ್ಲೇಸಸ್ ಏನೇನಿದೆ ಅದಕ್ಕೆ ಕನೆಕ್ಟೆಡ್ ವೆಬ್ಸೈಟ್ಸ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇಕೋ ಟೂರಿಸಂ ಇರ್ಬೋದು, ಬೇರೆ ಬೇರೆ ವೆಬ್ಸೈಟ್ಸ್ ಇದೆ. ಮೇನ್ಲಿ ವಿಡಿಯೋ ಅಂಡ್ ಫೋಟೋ ಗ್ಯಾಲರಿ ಇದೆ. ಆಮೇಲೆ ಯಾವ್ಯಾವ ಪ್ಲೇಸ್ನ ಯಾವ್ಯಾವ ರೀತಿ ರೀಚ್ ಮಾಡಬೇಕು, ಹೇಗೆ ಹೋಗ್ಬೋದು, ವಾಟ್ ಇಸ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಈಗ ಫಸ್ಟ್ ಫೇಸ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಇನ್ ಬೆಳಗಾಮ ಎಲ್ಲದನ್ನು ನಾವು ಕವರ್ ಮಾಡಿಕೊಂಡು ಅದನ್ನ ಈ ವೆಬ್ಸೈಟ್ ನಲ್ಲಿ ಹಾಕಿದ್ದೀವಿ. ಮತ್ತೆ ಯಾವುದೇ ಹೊಸ ಪ್ಲೇಸಿನ ಕೆಲವು ನೀವು ಫೀಡ್ಬ್ಯಾಕ್ ಕೊಟ್ಟು ಇಂಥ ಒಂದು ಹೊಸ ಪ್ಲೇಸಿಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ, ಈ ಥರದೊಂದು ಇದೆ ಅಟ್ರಾಕ್ಷನ್ ಅಂತ ನಮ್ಮಲ್ಲಿ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಅದ್ರ ಬಗ್ಗೆನೂ ಮಾಹಿತಿ ತಗೊಂಡು ಅದನ್ನು ಕೂಡ ಎವ್ರಿ ಡೇ ಬೇಸಿಸ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ರಿಯಲ್ ಟೈಮಲ್ಲಿ. ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀವಿ. ಈ ಮ್ಯಾಪ್ ಅನ್ನು ನೀವು ನೋಡಿದ್ರೆ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ಲೇಸಸ್ ಬೆಳಗಾಮಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಪ್ ಇದೆ, ಅದು ಅದ್ರ ಮೇಲೆ ಪ್ಲೇಸಸ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಗ್ಯಾಲರಿ ತೋರಿಸುತ್ತೆ, ಮತ್ತೆ ಯಾವುದೆಲ್ಲ ರೀತಿ ರೀಚ್ ಆಗ್ಬೋದು ಅಲ್ಲಿಂದ ಅದನ್ನೆಲ್ಲ ಇದರಲ್ಲಿ ತೋರಿಸುತ್ತೆ. ಸೊ ದಿಸ್ ಇಸ್ ದ ಒನ್ ಪ್ರೋಟೋಟೈಪ್ ವೆಬ್ಸೈಟ್ ವಿ ಹ್ಯಾವ್. ಎಲ್ಲ ರೀತಿ ಎಲ್ಲ ಇದರಲ್ಲಿ ವೇರಿಯಸ್ ಸೆಷನ್ ಇದರಲ್ಲಿ 3-4 ವೆರೈಟೀಸ್ ಮಾಡಿದೀವಿ ನಾವು. ಅಂದ್ರೆ ಹೆರಿಟೇಜ್ ಇರ್ಬೋದು, ಹೆರಿಟೇಜ್ ಅಂದ್ರೆ ಈ ರೀತಿ ಕಮಲ್ ಬಸ್ತಿ ಮತ್ತೆ ಬೇರೆ ಪ್ಲೇಸಸ್ ಇರ್ಬೋದು, ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಆ ಪ್ಲೇಸಸ್, ಡ್ಯಾಮ್ಸ್ ಇರ್ಬೋದು, ಕ್ಯಾಟಗರಿ ವೈಸ್ ಮಾಡ್ಬಿಟ್ಟು. ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಅದಿರ್ಬೋದು, ಟೂರ್ ಅದರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೇನು ರಿಲೇಟೆಡ್ ಪ್ಲೇಸಸ್ ಇದಾವೆ ಅದು ಇರ್ಬೋದು, ಸಫಾರಿ ಹೇಗೆ ಹೋಗ್ಬೇಕು, ಯಾವ್ದಾವ್ದು ಇದೆ ನಮ್ಮಲ್ಲಿ. ಮೇನ್ಲಿ ಡ್ಯಾಮ್ಸ್, ಲೇಕ್ಸ್, ಹೆರಿಟೇಜ್ ಟೆಂಪಲ್ಸ್, ವೆಸ್ಟರ್ನ್ ಘಾಟ್ಸ್, ಈ ರೀತಿ ಬ್ಲಾಕ್ ವೈಸ್ ಮಾಡ್ಕೊಂಡು ಎಲ್ಲ ಪ್ಲೇಸಸ್. ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಬಹಳಷ್ಟು ಫಾಲ್ಸ್ ಇದಾವೆ, ಕೆಲವೊಂದು ಮಹಾರಾಷ್ಟ್ರದಲ್ಲಿ ಇದಾವೆ, ಕೆಲವೊಂದು ಕರ್ನಾಟಕ ಬಾರ್ಡರ್. ಹೌದು, ಅದನ್ನು ಕೂಡ ಐಡೆಂಟಿಫೈ ಮಾಡಿ ನಾವು ಅದನ್ನ ಹಿಡನ್ ಜೆಮ್ಸ್ ಅಂತ ಒಂದು ಮಾಡ್ತಾ ಇದೀವಿ. ಹಿಡನ್ ಜೆಮ್ಸ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ಇರುತ್ತೆ, ಕರ್ನಾಟಕ, ಮಹಾರಾಷ್ಟ್ರ, ಇಲ್ಲ ಗೋವಾ ಮತ್ತೆ ಕರ್ನಾಟಕ ಬಾರ್ಡರ್ ಇರುತ್ತೆ. ಅದನ್ನು ಕೂಡ ನಮ್ಮವ್ರು ಹೆಂಗ್ ವಿಸಿಟ್ ಮಾಡಬಹುದು, ವೆದರ್ ಕರ್ನಾಟಕಕ್ಕೆ ಸೇರುತ್ತೋ ಅವ್ರಿಗೆ ಸೇರುತ್ತೋ ಇದ್ರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಮುಂಬರುವ ದಿನಗಳಲ್ಲಿ ಗೋವಾ ಮತ್ತೆ ಮಹಾರಾಷ್ಟ್ರ ಟೂರಿಸಂ ವೆಬ್ಸೈಟ್ ಅವ್ರ ಜೊತೆನೂ ಮಾತಾಡ್ಕೊಂಡು ಇಲ್ಲಿಂದ ಫರ್ದರ್ ಹೇಗ್ ಪ್ಲಾನ್ ಮಾಡಬಹುದು. ಇಲ್ಲಿ ಬಂದವರು ಫಸ್ಟ್ ಬೆಳಗಾಮಲ್ಲಿ ಒಂದು 4-5 ದಿವಸ ಸ್ಪೆಂಡ್ ಮಾಡಿ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮೇನ್ ಇಲ್ಲಿ ಬಂದವರು ಇಲ್ಲಿದೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ. ಸೊ ಅದನ್ನು ಕೂಡ ಇಲ್ಲಿ ಡೀಟೇಲ್ಸ್ ಕೊಡ್ತೀವಿ. ಮೇಜರ್ ಅದರಲ್ಲಿ ದೂದ್ ಸಾಗರ್ ಇದೆ, ಅದು ಅಲ್ಲಿಯವರು ಟ್ರಿಬಲ್ ಮಾಡ್ತಾರೆ, ಇಲ್ಲವರು ಟ್ರಿಬಲ್ ಮಾಡೋದು. ಹೋಗ್ಲಿಕ್ಕೆ ಜನ ಹೆಂಗ್ ಹೋಗ್ಬೇಕು ಅನ್ನೋದು ಮಾಹಿತಿ ಇಲ್ಲ. ಆ ದೂದ್ ಸಾಗರ್ ನಮ್ಗೆ ಸೇರಲ್ಲ, ಹಾಗಾಗಿ ನಾವು ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಕೊಡ್ತೀವಿ. ಮಳೆಗಾಲದಲ್ಲಿ ಇಷ್ಟೆಲ್ಲ ಫಾಲ್ಸ್ ಇದಾವೆ, ಆದ್ರೂ ಕೂಡ ನೀವು ಭದ್ರತೆ ಸಿಬ್ಬಂದಿ ನಿಯೋಜನೆ ಮಾಡಿ ಪ್ರವಾಸಿಗರಿಗೆ ಅವಕಾಶ ಕೊಡಲ್ಲ, ಎಲ್ಲಾ ಬ್ಲಾಕ್ ಬಂದ್ ಮಾಡ್ತಾರೆ. ಹೌದು, ಅದಕ್ಕೆ ಫಸ್ಟ್ ನಾವಿವಾಗ ಬೇಸಿಕ್ ಅಲ್ಲಿ ಏನು ಸೆಕ್ಯೂರಿಟಿ ವೈಸ್ ಮತ್ತೆ ಬೇಸಿಕ್ ಕಮ್ಯುನಿಟೀಸ್ ಏನ್ ಕೊಡ್ಬೇಕು ಅದಕ್ಕೊಂದು ಪ್ರಪೋಸಲ್ ನ ಕೊಟ್ಟಿದೀವಿ. ಪ್ಲಸ್ ಫಾರೆಸ್ಟ್ ಅವ್ರ ಜೊತೆನೂ ಮಾತಾಡಿದೀವಿ. ನಮ್ಮ ಸೆಕ್ರೆಟರಿ ಮೇಡಮ್ ಲಾಸ್ಟ್ ಟೈಮ್ ಸೆಷನ್ ಟೈಮಿಗೆ ಬಂದಾಗ ಅವ್ರ ಜೊತೆನೂ ಒಂದು ಮೀಟಿಂಗ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಜಂಗಲ್ ಸಫಾರಿ ಏನೀಗ ಓಪನ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭೀಮ್ಗಢಲ್ಲಿ, ಅದ್ರ ಜೊತೆಗೆ ಅಲ್ಲೇ ನಿಯರ್ ಬೈ ವಾಟರ್ ಫಾಲ್ಸ್ ಅನ್ನೆಲ್ಲ ಒಂದು ಟ್ರೆಕಿಂಗ್ ಟ್ರಯಲ್ ತರ ಮಾಡ್ಬಿಟ್ಟು ಎಲ್ಲ ವಾಟರ್ ಫಾಲ್ಸಿಗೂ ಹೋಗೋ ರೀತಿ ಜಂಗಲ್ ಒಳಗಡೆಯಿಂದನೇ ವಿತ್ ಪರ್ಮಿಷನ್, ಫಾರೆಸ್ಟ್ ಪರ್ಮಿಷನ್ ಮಾಡ್ಬೇಕು ಅಂತ ಊರಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಅಕ್ಸೆಪ್ಟೆನ್ಸ್ ಬಂದ್ರೆ ನಾವು ವಿಲ್ ಮೂವ್. ರೋಪ್ವೇದು ಜಸ್ಟ್ ಮೇಲಿಂದ ಕೆಳಗಡೆ ಈ ಏನಂತೀರ ಎಂಟ್ರಿ ಆಗುವಾಗ ಜೋಗುಳ್ ಬಾವಿವರೆಗೆ ಅಲ್ಲಿಂದ ಈ ಕಡೆ ಮೇಲೆ ಮಾಡ್ಬೇಕು ಅಂತ ಇರೋದು. ಇನ್ನು ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಅದು. ಯಾರು ಅಂದ್ರೆ PPP ಮಾಡೆಲ್ ಅಲ್ಲಿ ಮಾಡ್ಬೇಕು ಅಂತ, ನಾಟ್ ಫಂಡೆಡ್ ಬೈ ದ ಗವರ್ಮೆಂಟ್. ಅದನ್ನ ಕರೆದಿದ್ದೀವಿ ಕನ್ಸಲ್ಟೆಂಟ್ ಫೈನಲೈಸ್ ಆಗ್ಲಿಕ್ಕೆ ಕರೆದಿದ್ದೀವಿ. ಅದು ಫೈನಲೈಸ್ ಆದ್ರೆ ದೆನ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಮಾಡ್ತಾರೆ. ಮತ್ತೆ ಈ ವರ್ಷದ ಬ್ರೋಷರ್ ಕೂಡ ಸಿಂಪಲ್ ಆಗಿ ಒಂದು ಹ್ಯಾಂಡ್ ಬುಕ್ ಅನ್ನು ಕೂಡ ರಿಲೀಸ್ ಮಾಡಿದೀವಿ ನಮ್ಮ ಬೆಳಗಾಂ ಟೂರಿಸಂ ಡಿಪಾರ್ಟ್ಮೆಂಟ್. ಇದರಲ್ಲೂ ಕೂಡ ಸಂಕ್ಷಿಪ್ತವಾಗಿ ಎಲ್ಲ ಪ್ಲೇಸಸ್ ಬಗ್ಗೆ ಮಾಹಿತಿ ಇದೆ, ಅದ್ರದ್ದು ಸ್ಪೆಷಾಲಿಟಿ ಏನು, ಯಾವ ರೀತಿ ರೀಚ್ ಆಗ್ಬೋದು ಇದ್ರ ಬಗ್ಗೆನೂ ಮಾಹಿತಿ ಇದೆ. ಕಾಫಿ ಟೇಬಲ್ ಬುಕ್ ಸ್ಪೆಷಲಿ ವಿತ್ ದ ಬ್ಯೂಟಿಫುಲ್ ಪಿಕ್ಚರ್ಸ್, ಮತ್ತೆ ಅದರಲ್ಲಿ ಕ್ಯಾಟಗರಿ ವೈಸ್ ಇದನ್ನು ಕೂಡ ಮಾಡಿದೀವಿ. ಯಾವ್ಯಾವ ಪ್ಲೇಸಸ್ ನ ನೀವು ವಿಸಿಟ್ ಮಾಡಬಹುದು, ವೆಸ್ಟರ್ನ್ ಘಾಟ್ಸ್, ಫಾಲ್ಸ್, ನೀವೇನೇನ್ ಕೇಳಿದಿರಿ ಎಲ್ಲದನ್ನು ಆದಷ್ಟು ವಿ ಹ್ಯಾವ್ ಕ್ಯೂರೇಟೆಡ್ ಮ್ಯಾಕ್ಸಿಮಮ್ ಮಾಡಿದೀವಿ. ಮತ್ತೆ ಇಲ್ಲಿ QR ಕೋಡ್ನು ಕೊಟ್ಟಿದ್ದೀವಿ. ನೀವು QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡ್ರೆ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ಅಲ್ಲಿಂದ ನೀವು ಫರ್ದರ್ ಅಲ್ಲ ನಾವು ಹಾಕಿರೋ ಹೊಸ ಇದ್ರಲ್ಲಿ ಇಲ್ಲದೆ ಇರುವಂತ ವಿಡಿಯೋಸ್, ಕೆಲವು ಗ್ಯಾಲರೀಸ್, ಫೋಟೋಸ್ ಕೂಡ ಆಕ್ಸೆಸ್ ಮಾಡಬಹುದು. ಕನ್ನಡದಲ್ಲಿ ಸದ್ಯದಲ್ಲಿ ಮಾಡಿಸ್ತೀವಿ, ಇದನ್ನ ಕನ್ನಡದಲ್ಲಿ ಮಾಡಿಸ್ತೀವಿ. ಎರಡು ವರ್ಷನ್ ಮಾಡಬೇಕು ಅಂತಿದೆ. ಫಸ್ಟ್ ಆನ್ ದ ಟ್ರಯಲ್ ಬೇಸಿಸ್ ವಿ ಹ್ಯಾವ್ ಇದು ಮಾಡಿದೀವಿ, ಪಬ್ಲಿಷ್ ಮಾಡಿದೀವಿ. ನಿಮ್ಮ ಸಜೆಷನ್ ತಗೊಳ್ತೀವಿ. ಡೆಫಿನೆಟ್ಲಿ ವಿ ವಿಲ್ ಪಬ್ಲಿಷ್ ಇಟ್ ಇನ್ ಕನ್ನಡ ಆಲ್ಸೋ. ಮಾಡಿದೀವಿ ನಮ್ಮಂತವರಿಗೆಲ್ಲ ಇಂಗ್ಲಿಷ್ ಬರುದಿಲ್ಲ, ಕನ್ನಡ ಮೀಡಿಯಾದವ್ರು ಇವಾಗ ಕ್ಯಾಲೆಂಡರ್ ಕೂಡ ಇದೆ ಈ ವರ್ಷದ್ದು. ಅಂಡ್ ಅಲ್ಲೂ ಕೂಡ
ಸಾಕಷ್ಟು ಟೂರಿಸ್ಟ್ ಪ್ಲೇಸಸ್ ಅಲಾಂಗ್ ವಿತ್ ದ ಟೂರಿಸ್ಟ್ ಪ್ಲೇಸಸ್ ವಿತ್ ಸ್ಮಾಲ್ ಡೀಟೇಲ್ಸ್ ವಿತ್ ಸ್ಪೇಸ್ ಫಾರ್ ದ ನೋಟ್ಸ್ ಎಲ್ಲ ಕೊಟ್ಟು ಮಾಡಿದ್ದೀವಿ. ಸೊ ಇದನ್ನ ಕೂಡ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಟು ಆಲ್ ದ ಮೀಡಿಯಾ. ಸ್ಟಾಕ್ ಇದ್ರೆ ಕೊಟ್ಬಿಡಿ. ಖಂಡಿತ ಕೊಡ್ತೀವಿ ಅದನ್ನೆಲ್ಲ. ನಮ್ಮ ವೆಬ್ಸೈಟ್ ನ ಸ್ವಲ್ಪ ಆದಷ್ಟು ಜಾಸ್ತಿ ಜನ ವಿಸಿಟ್ ಮಾಡಿದಷ್ಟು ನಮಗೆ ಹೆಚ್ಚು ಇನ್ನು ಫೀಡ್ಬ್ಯಾಕ್ ಸಿಗುತ್ತೆ, ಇನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಇದನ್ನ ನೀವು ಎಲ್ಲರಿಗೆ ತಲುಪಿಸಬೇಕನ್ನೋದು ನಮ್ಮ ವೆಬ್ಸೈಟ್ ಅಡ್ರೆಸ್ ಹೇಳ್ರಿ. www.belagavi.tourism.com ಸಿಂಪಲ್. ಅದನ್ನ ಕ್ಲಿಕ್ ಮಾಡಿ ಅದರ ಪ್ರಯೋಜನ ಪಡ್ಕೊಳ್ಳಿ. ನಮಗೂ ಕೂಡ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡಿ. ಥ್ಯಾಂಕ್ ಯು.